ಜನವರಿ 22ರಂದು ಇಡೀ ದೇಶವೇ ಕಾಯ್ತಾ ಇರುವ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆದರೆ ಇದು ಕೇವಲ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾತ್ರವಾಗಿರದೆ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗೋ ಸುಘಳಿಗೆ. ಆದರೆ ಈ ಮಧ್ಯೆ ನಾವಾರು ಕೇಳಿರದ ಕೆಲ ಇಂಟ್ರೆಸ್ಟಿಂಗ್ ಘಟನೆಗಳು ನಡೆದಿದ್ದಾವೆ. ಅದರಲ್ಲಿ ಬಹುಮುಖ್ಯ ಅಂದರೆ ರಾಮ ಮಂದಿರ ಹೋರಾಟಕ್ಕೆ ಸ್ಫೂರ್ತಿಯಾಗಿದ್ದ ಸೋಮನಾಥ ಮಂದಿರದ ನಿರ್ಮಾಣ. ಸೋಮನಾಥನಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಸ್ಲಿಂ ದಾಳಿಕೋರರ ಕಾಟವಾಗಿದ್ರೆ ಸ್ವಾತಂತ್ರ್ಯ ನಂತರ ನೆಹರು ಸೆಕ್ಯುಲರಿಸಂ ಕಾಟ ಕಾಡಿತ್ತು. ಕೊನೆಗೂ ಸರ್ದಾರ್ ಪಟೇಲ್ರ ಹಠ ಗೆದ್ದು ಸೋಮನಾಥ ಬಂಧ ಮುಕ್ತನಾಗಿದ್ದ. ಮಹಾತ್ಮ ಗಾಂಧಿ ನಿಧನ ನಂತರವೂ ಕೂಡ ಜಾತ್ಯತೀತ ಪದ ಹಿಂದೂಗಳಿಗೆ ಹೇಗೆ ಅಪಥ್ಯವಾಯಿತು? ಕೊನೆಗೆ ಸೋಮನಾಥ ದೇಗುಲ ಉದ್ಘಾಟನೆಗೆ ಪ್ರಧಾನಿ ನೆಹರು ಗೈರಾದ ಸಂದರ್ಭ, ಈ ಥರ ನಡೆದಂಥ ಇಂಟ್ರೆಸ್ಟಿಂಗ್ ಘಟನೆಗಳು, ಜೊತೆಗೆ ಪ್ರಧಾನಿ ನೆಹರು ಆದೇಶ ಧಿಕ್ಕರಿಸಿ ರಾಮ್ಲಲ್ಲಾ ಮೂರ್ತಿಯನ್ನು ರಕ್ಷಿಸಿದಂಥ ಜಿಲ್ಲಾಧಿಕಾರಿ ಕೆ ನಾಯರ್ ಶ್ರಮವೇನು ಕಡಿಮೆ ಇರಲಿಲ್ಲ. ಎಲ್ಲಿಯ ಕೇರಳ, ಎಲ್ಲಿಯ ಅಯೋಧ್ಯೆ, ರಾಮನೂರಿನ ಜನಕ್ಕೆ ನಿಜಕ್ಕೂ ನಾಯರ್ ದೇವರಾಗಿದ್ದು ಒಂದು ಅದ್ಭುತ ಘಟನೆಯೇ ಸರಿ. ನಾಯರ್ ಮೇಲಿನ ಸಿಟ್ಟಿಗೆ ಸರ್ಕಾರ ಅವರನ್ನು ಸಸ್ಪೆಂಡ್ ಮಾಡಿದ್ರೂ ಜನ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಳಿಸಿದ ರೋಚಕ ಸಂಗತಿಯು ರಾಮ ಮಂದಿರದ ಸಾಹಸಗಾಥೆಗಳಲ್ಲಿ ಒಂದು. ಪ್ರಧಾನಿ ಮುಖ್ಯಮಂತ್ರಿಗಳ ಆದೇಶಕ್ಕೂ ಸೊಪ್ಪು ಹಾಕದೆ ಇವತ್ತಿನ ರಾಮ ಮಂದಿರ ಉದ್ಘಾಟನೆಗೆ ಅಂದಿನ ಜಿಲ್ಲಾಧಿಕಾರಿ ನಾಯರ್ ಅವರ ಪರಿಶ್ರಮವು ನೆನಪಿನಲ್ಲಿಡತಕ್ಕದ್ದು. ಇಷ್ಟು ಮಾತ್ರವಲ್ಲ, ಕೋಲ್ಕತ್ತಾದಿಂದ ಕೇವಲ ರಾಮನಿಗಾಗಿ ಹೊರಟಿದ್ದ ಅಣ್ಣ ತಮ್ಮ 200 ಕಿಲೋಮೀಟರ್ ನಡೆದು ಅಯೋಧ್ಯೆ ತಲುಪಿ ಬಾಬರಿ ಕಟ್ಟಡದ ಮೇಲೆ ಮೊದಲ ಬಾರಿ ಭಗವಧ್ವಜ ಹಾರಿಸಿ ಗುಂಡೇಟಿಗೆ ಬಲಿಯಾದವರು. ಕೊಠಾರಿ ಸಹೋದರರ ಸಾಹಸಗಾಥೆಯು ಬಲು ರೋಚಕ. ಎಲ್ಲ ರೋಚಕ ಸಂಗತಿಗಳನ್ನು ನಾನು ಓದಿ ತಿಳಿದಿದ್ದು ಎಲ್ಲಿ ಅಂತೀರಾ? ಹಿರಿಯ ಪತ್ರಕರ್ತ ರಮೇಶ್ ಕುಮಾರ್ ನಾಯಕ್ ಅವರು ಬರೆದಿರುವ ಮಂದಿರವಲ್ಲೇ ಕಟ್ಟಿದೆವು ಅನ್ನೋ ಪುಸ್ತಕದಲ್ಲಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಶ್ರೀರಾಮನ ಕಾಲದ ಅಯೋಧ್ಯೆಯಿಂದ ಈಗಿನ ಅಯೋಧ್ಯೆವರೆಗಿನ ಸಮಗ್ರ ಚಿತ್ರಣ ಈ ಪುಸ್ತಕದಲ್ಲಿದೆ. ನಿಮಗೂ ಅಯೋಧ್ಯೆ ಹೋರಾಟದ ಕುರಿತಾದ ಕುತೂಹಲಕರ ಸ್ವಾರಸ್ಯಮಯ ಘಟನೆಗಳನ್ನು ತಿಳಿಬೇಕಾ? ರಮೇಶ್ ಕುಮಾರ್ ನಾಯಕ್ ಅವರು ಬರೆದಿರುವಂಥ ಮಂದಿರವಲ್ಲೇ ಕಟ್ಟಿದೆವು ಪುಸ್ತಕವನ್ನು ನೆನಪಿನಲ್ಲಿಟ್ಟು ಓದಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.